ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 19ನೇ ಭಾಗವನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಮಾಯಾ ಸ್ವಲ್ಪ ಚಿಂತೆಗೀಡಾಗಿದ್ದಳು. ರಾಜ್, ಎಲ್ಲಿದೆಯಾ ನೀನು? ನನಗೆ ರಾಹುಲ್ ಬಗ್ಗೆನೂ ಗೊತ್ತಾಗ್ತಾ ಇಲ್ಲ, ನೀನು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಾನು ಇಡೀ ಬ್ಯಾಕ್ಗ್ರೌಂಡ್ನ ಹುಡುಕ್ದೆ, ಎಲ್ಲಿದೆಯಾ ನೀನು? ಮಾಯಾ ಕೋಪದಿಂದ ಕೇಳಿದಾಗ ನಾನು ಬರ್ತಾ ಇದ್ದೀನಿ. ಯಾವುದೇ ಭಾವನೆ ಇಲ್ಲದೆ ಹೀಗೆ ಹೇಳುತ್ತಾ ಆದಿತ್ಯ ಕಾಲ್ ಕಟ್ ಮಾಡಿದ. ಅವನು ಕವನಾಳನ್ನು ನೋಡಿ ಅವಳಿಂದ ಸ್ವಲ್ಪ ದೂರ ನಿಂತ. ಕವನ ತನ್ನಿಂದ ದೂರ ಸರಿಯುತ್ತಿರುವುದನ್ನು ನೋಡಿ ಅವಳು ಅಲ್ಲಿಂದ ಕಣ್ಣುಗಳನ್ನು ಕೆಳಗೆ ಮಾಡಿ ಹೊರಡಲು ಪ್ರಾರಂಭಿಸಿದಳು. ಆದಿತ್ಯ ಅವಳ ಮಣಿಕಟ್ಟನ್ನು ಹಿಂದಿನಿಂದ ಹಿಡಿದು ಅವನ ಕಡೆಗೆ ಎಳೆದುಕೊಂಡ. ಐ ಹ್ಯಾವ್ ದಿ ರೈಟ್ ಟು ಇಂಟಾಕ್ಸಿಕೇಟ್ ಯು ಅಂಡ್ ಐ ಹ್ಯಾವ್ ದಿ ರೈಟ್ ಟು ಸಿ ಯು ಇನ್ ದಟ್ ಕೈಂಡ್ ಆಫ್ ಇಂಟಾಕ್ಸಿಕೇಟಿಂಗ್ ಸ್ಟೇಟ್. ಅಂಡರ್ಸ್ಟುಡ್? ಆದಿತ್ಯ ಭಾವೋದ್ವೇಗದ ಧ್ವನಿಯಲ್ಲಿ ಹೇಳಿದ. ಕವನಾಳ ಕಣ್ಣುಗಳಲ್ಲಿ ಕಳೆದು ಹೋಗುತ್ತಾ ಅವಳ ಚದುರಿದ ಕೂದಲು, ಅವನ ಫೇವರೇಟ್ ಸೀರೆ, ಆ ಸೆರಗು, ಅವಳ ಮುಖ ಮತ್ತು ಅವಳ ತುಟಿಗಳ ಮೇಲಿನ ಲಿಪ್ಸ್ಟಿಕ್ಕನ್ನು ಸರಿಪಡಿಸುತ್ತಾ ಅಲ್ಲಿಂದ ನಡೆದ. ಆದಿತ್ಯ ಅರ್ಧ ಗಂಟೆಯಲ್ಲಿ ಕವನಾಳನ್ನು ಔಟ್ ಹೌಸ್ಗೆ ಬರಲು ಹೇಳಿ ಅಲ್ಲಿಂದ ಹೊರಟು ಹೋದ. ಆದಿತ್ಯ ನವ್ಯ ಮತ್ತು ರೋಹಿತ್ ಬಳಿ ಹೋಗಿ ಸ್ವಲ್ಪ ಸಮಯ ಅವರೊಂದಿಗೆ ಬ್ಯುಸಿ ಆಗಿದ್ದ. ಅಲ್ಲಿಯೇ ಕವನ ಮಾಯಾ ಜೊತೆ ಡೆಕೋರೇಷನ್ ವರ್ಕಲ್ಲಿ ನಿರತಳಾಗಿದ್ದನ್ನು ನೋಡಿ ಆದಿತ್ಯ ವಾಚ್ ಕಡೆಗೆ ಬೆರಳು ಮಾಡಿ ಕವನಾಳನ್ನು ಕಣ್ಣಲ್ಲೇ ಛೇಡಿಸುತ್ತಾ ಮಾಯಾಳ ಕಡೆಗೆ ನೋಡಿದ. ನಾನು ಹೊರಡ್ತಾ ಇದ್ದೀನಿ. ಎರಡು ಕೈಗಳನ್ನು ಗಾಳಿಯಲ್ಲಿ ಚಾಚಿ ಮೈ ಮುರಿಯುತ್ತಾ ಸುಸ್ತಾದವನ ಹಾಗೆ ಮಾಡಿ ಹೇಳಿದ. ಐ ಆಮ್ ಗೆಟಿಂಗ್ ಟಯರ್ಡ್ ಅಂಡ್ ಐ ಆಮ್ ಸೋ ಹಂಗ್ರಿ. ಹೀಗೆ ಹೇಳುವಾಗ ಅವನ ಕಣ್ಣುಗಳು ಕವನಾಳ ಮೇಲೆ ಇದ್ದವು. ಆದಿತ್ಯ ಕವನಾಳನ್ನು ನೋಡುತ್ತಾ, ನನಗೆ ಹಸಿವು ಸಹಿಸೋದಕ್ಕೆ ಆಗ್ತಾ ಇಲ್ಲ, ಕಮ್ ಫಾಸ್ಟ್ ಎಂದು ಹೇಳಿದ. ಹಾಗಾದರೆ ಹೋಗಿ ಊಟ ಮಾಡು. ನೀನು ನನ್ನ ಕೈಯಲ್ಲಿ ಮಾತ್ರ ತಿನ್ನಲ್ಲ, ಇಲ್ಲೇನು ಇಷ್ಟೊಂದು ಆಡಂಬರ ತೋರಿಸ್ತಾ ಇದೆಯಾ? ಮಾಯಾ ಮುಖಗಂಟಿಕ್ಕಿ ಹೇಳಿದಳು. ನಾನು ಯಾರ ಕೈಯಲ್ಲಿ ತಿನ್ನಬೇಕು ಅಂತ ನನಗೆ ಗೊತ್ತಿದೆ. ಆದಿತ್ಯ ಭಾವರಹಿತವಾಗಿ ಉತ್ತರಿಸುತ್ತಾ ಹೊರಟು ಹೋದ. ಆದಿತ್ಯ ಹೀಗೆ ಹೇಳಿ ಹೊರಟು ಹೋದ. ಆದರೆ ಕವನ ನಾಚಿಕೆಯಿಂದ ಸುತ್ತಲೂ ನೋಡಿದಳು. ಮಾಯಾ ಹೇಗೂ ಆದಿತ್ಯ ಹೇಳುತ್ತಿರುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಎಲ್ಲರೂ ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಡಗಿಕೊಂಡಾಗ ಕವನ ಎಲ್ಲರ ದೃಷ್ಟಿಯಿಂದ ಮರೆಯಾಗಿ ಔಟ್ ಹೌಸ್ ಕಡೆಗೆ ನಡೆಯಲು ಮುಂದಾದಳು. ಕವನ, ರಾಹುಲ್ ಹಿಂದಿನಿಂದ ಕರೆದ. ಅವಳ ಕಾಲುಗಳು ಅಲ್ಲಿಯೇ ನಿಂತವು. ತಿರುಗಿ ಅವಳು ರಾಹುಲ್ ಕಡೆಗೆ ನೋಡಿದಳು. ರಾಹುಲ್ ಅವಳ ಕಡೆಗೆ ಬರುತ್ತಾ ಅವಳನ್ನು ಕರೆಯುತ್ತಿದ್ದ. ಎಸ್ ಸರ್, ಕವನ ಉತ್ತರಿಸಿದಳು. ರಾಹುಲ್ ವಾಚ್ ಕಡೆಗೆ ನೋಡುತ್ತಾ, ನೀನು ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಾ ಎಂದ. ಕವನ ಸ್ವಲ್ಪ ಆತಂಕದಿಂದ ಹೇಳಿದ್ಲು. ಅದು ಸರ್, ನಾನು ಅದು ಆದಿತ್ಯ ಸರ್ಗೆ ಸ್ವಲ್ಪ ಕೆಲಸ ಇತ್ತು, ಅವಳ ಹಿಂಜರಿಕೆಯಿಂದ ಹೇಳಿದಳು. ಯು ಫಸ್ಟ್ ಕಮ್ ವಿತ್ ಮೀ. ಉಳಿದ ಕೆಲಸಗಳನ್ನ ಆಮೇಲೆ ಮಾಡಿದ್ರಾಯಿತು, ರಾಹುಲ್ ಕವನಾಳಿಗೆ ವಿವರಿಸುತ್ತಾ ಹೇಳಿದ. ಆದರೆ ನೀವೆಲ್ಲಿಗೆ ಹೋಗ್ತಿದ್ದೀರಿ ಸರ್? ಕವನ ಗೊಂದಲದಲ್ಲಿ ಕೇಳಿದಳು. ಇಲ್ಲೇ ಹತ್ತಿರದಲ್ಲಿರೋ ಲೋಕಲ್ ಮಾರ್ಕೆಟ್ಗೆ, ರಾಹುಲ್ ಉತ್ತರಿಸಿದ. ಆದರೆ ಯಾಕೆ ಸರ್? ಕವನ ಕೇಳಿದಳು. ರಾಹುಲ್ ಅವಳನ್ನು ನೋಡಿ ತನ್ನ ಕಣ್ಣುಗಳನ್ನು ಕಿರುದಾಗಿಸಿ ಹೇಳಿದ. ನೀನು ಈ ಮಾತನ್ನು ಕೇಳ್ತಾ ಇದೆಯಾ? ನೀನು ಯಾವುದೇ ವಸ್ತುಗಳಿಲ್ಲದೆ 3 ದಿನಗಳ ಕಾಲ ಇಲ್ಲೇ ಹೇಗಿರ್ತೀಯ? ಅದ್ರ ಜೊತೆಗೆ ನಿನ್ನ ಫೋನ್ನ ಅವನು ಏನು ಮಾಡ್ದ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸರ್, ನಾನೀಗ ಮ್ಯಾನೇಜ್ ಮಾಡ್ಕೊಳ್ತೀನಿ, ಮತ್ತೆ ನನ್ನ ಸಂಬಳ ಬಂದ ತಕ್ಷಣ ನಾನು ಹೊಸ ಫೋನ್ ತಗೊಳ್ತೀನಿ ಎಂದು ಕವನ ಹಿಂಜರಿಕೆಯಿಂದ ಹೇಳಿದಳು. ಹಾಗಿದ್ರೆ ನೀನು ಸಂಬಳ ಪಡೆದ ನಂತರನೇ ಈ 3 ದಿನಗಳವರೆಗೆ ಅಗತ್ಯವಿರೋ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀಯಾ? ಕವನಾಳ ಮಾತುಗಳನ್ನು ಕೇಳಿದ ನಂತರ ರಾಹುಲ್ ಕೇಳಿದ. ಕವನ ಮೌನವಾದಳು. ಅವಳು ಮೌನವಾಗಿರುವುದನ್ನು ನೋಡಿ ರಾಹುಲ್ ಮತ್ತೆ ಹೇಳಿದ. ಪರವಾಗಿಲ್ಲ ಕವನ, ನಾನು ಅದನ್ನೆಲ್ಲ ಪರ್ಚೇಸ್ ಮಾಡಿ ಕೊಡ್ತೀನಿ. ನೀನು ಅದನ್ನೆಲ್ಲ ಗಿಫ್ಟ್ ಅಂತ ಕನ್ಸಿಡರ್ ಮಾಡ್ಕೊ, ಅಥವಾ ನೀನು ಸಂಬಳ ಬಂದ ತಕ್ಷಣ ಅಮೌಂಟ್ನ ರಿಟರ್ನ್ ಮಾಡು. ಸರ್, ಗಿಫ್ಟ್ ಏಕೆ? ಕವನ ಕೇಳಿದಳು. ಯಾಕಂದರೆ ಬಾಸ್ ತನ್ನ ಎಂಪ್ಲಾಯೀಸ್ಗೆ ಗಿಫ್ಟ್ ಕೊಡಬಹುದು, ಅಥವಾ ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ಗೆ ಗಿಫ್ಟ್ ಮಾಡಬಹುದಲ್ವಾ? ರಾಹುಲ್ ಕವನಾಳಿಗೆ ವಿವರಿಸಿದ. ಓಕೆ ಸರ್, ಬಟ್ ಈಗ ಗಿಫ್ಟ್ ಪರ್ಚೇಸ್ ಮಾಡೋಕ್ಕೆ ಯಾವುದೇ ರೀಸನ್ ಇಲ್ಲ, ಅಥವಾ ನನಗೀಗ ಅದರ ಅಗತ್ಯ ಕೂಡ ಇಲ್ಲ. ನಾನು ಯಾರಿಂದಲೂ ಸಾಲ ತಗೊಳ್ಳೋದಿಲ್ಲ. ಕವನ ತುಂಬ ಶಾಂತವಾಗಿ ಉತ್ತರಿಸಿದಳು.
ಇದನ್ನು ಕೇಳಿದ ರಾಹುಲ್ ಯೋಚಿಸಲು ಪ್ರಾರಂಭಿಸಿ ಯಾರಿಗೋ ಮೆಸೇಜ್ ಕಳುಹಿಸುತ್ತಾ ಕವನಾಳಿಗೆ ಹೇಳಿದ, ಸರಿ, ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗದ ಪರಿಹಾರವನ್ನು ಕಂಡುಕೊಳ್ಳೋಣ, ಹಾಗೆ ನನ್ನ ಕೆಲಸನೂ ಮುಗಿಯುತ್ತೆ. ಕವನ ಅವನನ್ನು ಪ್ರಶ್ನಾರ್ಥಕವಾಗಿ ನೋಡಿದಾಗ ರಾಹುಲ್ ಅವಳನ್ನು ನೋಡಿ ಮುಗುಳ್ನಕ್ಕ. ಸ್ಯಾಲ್ರಿನ ಅಡ್ವಾನ್ಸ್ ಪೇಮೆಂಟ್ ಆದಷ್ಟು ಬೇಗ ನಿನ್ನ ಅಕೌಂಟ್ಗೆ ಬರುತ್ತೆ, ಆದ್ದರಿಂದ ನೀನು ಶಾಪಿಂಗ್ಗೆ ಹೋಗಿ ನಿನ್ನ ಫಸ್ಟ್ ಪೇಮೆಂಟ್ ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ ನನಗೆ ಟ್ರೀಟ್ ಕೊಡಬಹುದು. ರಾಹುಲ್ ಹೀಗೆ ಹೇಳಿದ. ಕವನಾಳ ಮುಖದಲ್ಲಿ ಸ್ವಲ್ಪ ನಗು ಮೂಡಿತು. ನೀನೀಗ ಹೊರಡಬಹುದು ಅಲ್ವಾ, ಲೋಕಲ್ ಮಾರ್ಕೆಟ್ಸ್ ಇನ್ನೇನು ಕ್ಲೋಸ್ ಆಗಿಬಿಡುತ್ತೆ. ರಾಹುಲ್ ವಾಚ್ ಕಡೆಗೆ ನೋಡುತ್ತಾ ಹೇಳಿದ. ಕವನ ತಲೆಯಾಡಿಸಿ ಔಟ್ ಹೌಸ್ ಕಡೆಗೆ ನಡೆಯಲು ಮುಂದಾದಳು. ಎಲ್ಲಿಗೆ? ರಾಹುಲ್ ಕೇಳಿದ. ನಾನು ಸರ್ಗೇಳಿ ಬರ್ತೀನಿ, ಕವನ ಉತ್ತರಿಸಿದಳು. ನಾನು ಅವನಿಗೆ ಫೋನ್ನಲ್ಲಿ ಹೇಳ್ತೀನಿ, ಈಗ ನೀನು ಬಾ. ರಾಹುಲ್ ಕವನಾಳ ಕೈಯನ್ನು ಎಳೆದು ಹೇಳಿದ. ಕವನ ಯಾವಾಗಲೂ ಆದಿತ್ಯನ ಜೊತೆ ಇರ್ತಾ ಇದ್ಲು, ಆದರೆ ಅವಳು ಏನು ತಾನೇ ಮಾಡಬಹುದು? ಮತ್ತು ಹೇಗಾದರೂ ಅವಳಿಗೆ ಕೆಲವು ಅಗತ್ಯ ವಸ್ತುಗಳು ಮತ್ತು ಫೋನ್ ಬೇಕಿತ್ತು. ಇದ್ರ ಬಗ್ಗೆ ಯೋಚಿಸ್ತಾ ಅವಳು ಔಟ್ ಹೌಸ್ ಕಡೆಗೆ ನೋಡಿದ್ಲು. ಬೇರೇನು ಯೋಚನೆ ಮಾಡದೆ ರಾಹುಲ್ ಜೊತೆ ಹೊರಟೋದ್ಲು. ಯಾವಾಗಲೂ ಒಂಟಿಯಾಗಿ ಬದುಕುತ್ತಿದ್ದ ವ್ಯಕ್ತಿ, ಮೌನದಲ್ಲಿ ಸಾಂತ್ವನ ಕಂಡುಕೊಳ್ಳುತ್ತಿದ್ದ ಅದೇ ವ್ಯಕ್ತಿ ಇಂದು ಮೊದಲ ಬಾರಿಗೆ ಔಟ್ ಹೌಸ್ನ ಮೌನ ಅವನಿಗೆ ಅಶಾಂತಿ ಅನಿಸಿತ್ತು. ಆ ನೀರವ ಮೌನ ಈಗ ಆದಿತ್ಯನನ್ನು ಉಸಿರುಗಟ್ಟಿಸ್ತಾ ಇತ್ತು. ಪದೇ ಪದೇ ಗಡಿಯಾರದತ್ತ ನೋಡುತ್ತಾ ಅವನು ತನ್ನ ಕೈಯಲ್ಲಿದ್ದ ವಿಸ್ಕಿಯನ್ನು ಹೀರುತ್ತಾ ಇದ್ದ. ಕವನಾಳ ಭಾವನೆಗಳ ಅಮಲು, ಅವಳ ಸೂಕ್ಷ್ಮ ಪರಿಮಳದ ನಶೆ ಆ ವಿಸ್ಕಿಯನ್ನು ಸಹ ನಿಷ್ಪರಿಣಾಮಕಾರಿಯಾಗಿ ಕಾಣುವಂತೆ ಮಾಡಿತ್ತು. ಸಮಯ ಕಳೆದಂತೆ ಆದಿತ್ಯನ ತಾಳ್ಮೆ ಕ್ಷೀಣಿಸಲು ಪ್ರಾರಂಭಿಸಿತು. ಅವನು ಗಡಿಯಾರದತ್ತ ಮತ್ತೆ ನಂತರ ಸ್ಟಾಫ್ ಒಬ್ಬರು ಸುಮಾರು ಅರ್ಧ ಗಂಟೆಯ ಹಿಂದೆ ಇಟ್ಟಿದ್ದ ಪಕ್ಕದ ಮೇಜಿನ ಮೇಲಿದ್ದ ಊಟದ ಪ್ಲೇಟ್ನತ್ತ ನೋಡಿದ. ಅವನ ತಾಳ್ಮೆ ಮುಗಿಯಲು ಪ್ರಾರಂಭಿಸುತ್ತಿದ್ದಂತೆ ಡೋರ್ ಬೆಲ್ನ ಸೌಂಡ್ ಅವನ ಮುಖಕ್ಕೆ ಸ್ವಲ್ಪ ಶಾಂತತೆಯನ್ನು ತಂದಿತು. ತಡ ಮಾಡದೆ ಬಿರುಗಾಳಿಯ ವೇಗದಲ್ಲಿ ಅವನು ಕೆಳಗೆ ಹೋಗಿ ಬಾಗಿಲು ಓಪನ್ ಮಾಡಿದ. ಅವನ ಮುಂದೆ ನಿಂತಿದ್ದ ಮಾಯಾಳನ್ನು ನೋಡಿ ಅವನ ಮುಖಭಾವ ಮತ್ತೆ ಬದಲಾಯಿತು. ನೀನು? ಆದಿತ್ಯ ಹುಬ್ಬುಗಳನ್ನು ಸ್ವಲ್ಪ ಗಂಟಾಗಿಸಿ ಮೇಲಕ್ಕೆತ್ತಿ ಕೇಳಿದ. ಬಾಗಿಲಿನ ಹೊರಗೆ ನಿಂತಿದ್ದ ಮಾಯಾ ಅಲ್ಲೇ ನಿಂತಿದ್ದಳು. ಅವಳು ಸೆಲೆಕ್ಟಿವ್ ಔಟ್ಫಿಟ್ನಲ್ಲಿ ಕೈಯಲ್ಲಿ ವೈನ್ ಬಾಟಲ್ನೊಂದಿಗೆ ನಿಂತಿದ್ದಳು. ಕಣ್ಣುಗಳಲ್ಲಿ ಮಾದಕ ನೋಟವನ್ನು ಹೊರಸೂಸುತ್ತಾ ಅವಳು ನಗುತ್ತಾ ಅವನನ್ನು ಅಪ್ಪಿಕೊಂಡಳು. ಆದರೆ ಆದಿತ್ಯ ಅವಳನ್ನು ಸ್ವಲ್ಪ ಒರಟಾಗಿ ತನ್ನಿಂದ ದೂರ ತಳ್ಳಿದ. ನನ್ನಿಂದ ದೂರ ಇರು ಮಾಯಾ, ಏನು ಕೆಲಸ? ಆದಿತ್ಯನ ಮಾತುಗಳಿಂದ ಮತ್ತು ಅವನ ಕಣ್ಣುಗಳಿಂದ ಮದ್ಯದ ನಶೆ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಮಾಯಾ ಮತ್ತೆ ಅವನ ಹೆಗಲ ಮೇಲೆ ತನ್ನ 2 ತೋಳುಗಳನ್ನು ಹಿಡಿದು ತೀವ್ರವಾದ ಧ್ವನಿಯಲ್ಲಿ ಹೇಳಿದಳು. ವರ್ಕ್ ಇದೆ ಹ್ಯಾಂಡ್ಸಮ್, ನಾನು ಈ ವೈನ್ ಬಾಟಲ್ನ ನಿನ್ನ ಜೊತೆ ಮುಗಿಸ್ಬೇಕು, ಮತ್ತೆ ನಾನು ರಾತ್ರಿ ಇಡೀ ನಿನ್ನನ್ನು ಎಂದು ಮೋಹಕವಾಗಿ ನಕ್ಕು ಅವಳು ತನ್ನ ಕೈಯಲ್ಲಿದ್ದ ವೈನ್ ಬಾಟಲನ್ನು ತೋರಿಸುತ್ತಾ ಹೇಳಿದ್ಲು. ಕವನಾಳಿಗಾಗಿ ಕಾಯುತ್ತಾ ತಾಳ್ಮೆ ಕಳೆದುಕೊಂಡಿದ್ದ ಆದಿತ್ಯ ಮಾಯಾಳ ಕೈಯಿಂದ ವೈನ್ ಬಾಟಲನ್ನು ಕಿತ್ತು ಅದರ ಲಿಡ್ ಓಪನ್ ಮಾಡಿ ಒಮ್ಮೆ ಬಾಯಲ್ಲಿ ಇಟ್ಟ. ನಂತರ ಅದು ಮುಗಿದ ನಂತರ ಅವನು ಅದನ್ನು ತನ್ನ ಬಾಯಿಯಿಂದ ತೆಗೆದು ಮಾಯಾ ಕಡೆಗೆ ಕೊಡುತ್ತಾ ತತ್ತರಿಸುವ ಧ್ವನಿಯಲ್ಲಿ ಹೇಳಿದ. ಲುಕ್, ಈಗ ಆ ಬಾಟಲ್ ಖಾಲಿ ಆಯಿತು, ಇಡೀ ವೈನ್ ಬಾಟ್ಲು ಜೊತೆಗೆ. ನಂತರ ನಿಲ್ಲಿಸಿ, ನೀನು ಬಯಸಿದ ಎಂದು ಹೇಳಿದ. ನನಗೆ ಮೂಡ್ ಸರಿ ಇಲ್ಲ ಎಂದು ಬಾಗಿಲಿನ ಕಡೆಗೆ ನೋಡುತ್ತಾ ಅವನು ಹೇಳಿದ. ನೀನೀಗ ಹೋಗಬಹುದು. ಆದಿತ್ಯನ ಮನಸ್ಥಿತಿಯನ್ನು ತಿಳಿದಿದ್ದ ಮಾಯಾ ರಾಜ್ ಫ್ಯಾಮಿಲಿಯೊಂದಿಗಿನ ವಾದಗಳ ನಂತರ ಆಗಾಗ್ಗೆ ಈ ರೀತಿ ಪ್ರತಿಕ್ರಿಯಿಸ್ತಾ ಇದ್ಲು. ಹೀಗೆ ಯೋಚಿಸುತ್ತಿದ್ದಳು. ಓಕೆ, ಗುಡ್ ನೈಟ್, ಮಾಯಾ ಹೇಳಿ ಹೊರಡಲು ಮುಂದಾದಳು. ಎಲ್ಲರೂ ಊಟ ಮುಗಿಸಿದ್ದೀರಾ? ಆದಿತ್ಯ ಮಾಯಾಳನ್ನು ಭಾವರಹಿತವಾಗಿ ಕೇಳಿದ. ಮಾಯಾ ಸ್ವಲ್ಪ ನಿರಾಸೆಯ ಸ್ವರದಲ್ಲಿ, ಮೇ ಬಿ ರಾಹುಲ್ ಮತ್ತು ಕವನಾರ್ನ ಹೊರತುಪಡಿಸಿ ಎಲ್ಲರೂ ಊಟ ಮುಗಿಸಿರಬಹುದು. ಯಾಕೆ? ರಾಹುಲ್ ಮತ್ತು ಕವನ ಏನು ಮಾಡ್ತಿದ್ದಾರೆ? ಅವನು ಕೇಳಿದ. ಹಾಗೆಯೇ ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಅಷ್ಟೊತ್ತಿಗಾಗಲೇ ಅವನ ಕೈಗಳು ಮುಷ್ಟಿಯಲ್ಲಿ ಸೇರಿಕೊಂಡಿದ್ದವು. ಅವನು ಮಾಯಾಳ ಮುಂದೆ ತನ್ನ ಕೋಪವನ್ನು ನಿಯಂತ್ರಿಸಲು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದ. ಅಲ್ಕಡಿತಾ ಇದ್ದ. ಲವ್ ಬರ್ಡ್ಸ್ ಹಾರಿ ಹೋಗಿವೆ,
ಅವುಗಳು ಇಲ್ಲಿಲ್ಲ. ಮಾಯಾ ತಮಾಷೆಯಾಗಿ ಹೇಳುತ್ತಾ ಹೊರಟು ಹೋದಳು. ಆದರೆ ಆದಿತ್ಯ ತನ್ನ ಪ್ರಜ್ಞೆಯಲ್ಲಿಯೂ ಇರಲಿಲ್ಲ ಅಥವಾ ತನ್ನ ಮೇಲೆ ನಿಯಂತ್ರಣದಲ್ಲಿಯೂ ಇರಲಿಲ್ಲ. ಅವನು ಈಗಾಗಲೇ ತುಂಬ ಕುಡ್ದಿದ್ದ. ಅದ್ರ ಜೊತೆಗೆ ಒಂದು ಬಾಟಲ್ ವೈನ್ ಕೂಡ ಈಗಷ್ಟೇ ಅವನೊಳಗೆ ಸೇರಿತ್ತು. ಅದ್ರ ಮೇಲೆ ಮಾಯಾಳ ಲವ್ ಬರ್ಡ್ಸ್ ಅನ್ನುವ ಮಾತು ಮತ್ತು ಇದನ್ನೆಲ್ಲ ಮೀರಿಸಲು ರಾಹುಲ್ ಸ್ವತಃ ಅವನ ಬಳಿ ವ್ಯಕ್ತಪಡಿಸಿದ ಕವನಗಳ ಕಡೆಗೆ ಇದ್ದ ಅವನ ಒಲವು. ಇದನ್ನೆಲ್ಲ ಯೋಚಿಸುತ್ತಾ ಆದಿತ್ಯನಿಗೆ ತಲೆ ಭಾರವಾದಂತೆ ಭಾಸವಾಯಿತು ಮತ್ತು ಅವನ ಕಾಲುಗಳು ನಡುಗಲು ಶುರು ಮಾಡಿದವು. ಅವನು ತನ್ನನ್ನು ತಾನು ಸ್ಥಿರಗೊಳಿಸಲು ಬಾಗಿಲಿನ ಪಕ್ಕದ ಗೋಡೆಯ ಮೇಲೆ ತನ್ನ ಕೈಯನ್ನು ಇಟ್ಟ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಔಟ್ ಹೌಸ್ ಒಳಗೆ ಆತಂಕ ಉಂಟಾಗಲು ಪ್ರಾರಂಭಿಸಿತು. ಹೊರಗೆ ಈಜುಕೊಳದ ಬಳಿಗೆ ಬಂದು ಫ್ರೆಶ್ ಏರ್ ತೆಗೆದುಕೊಂಡ. ತನ್ನ ಕೈಯಲ್ಲಿರುವ ಬ್ಯಾಂಡೇಜನ್ನು ನೋಡುತ್ತಾ ಕವನಾಳೊಂದಿಗೆ ಕಳೆದ ಪ್ರತಿ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾ ಕೊಳದ ಬಳಿ ಇದ್ದ ಆರಾಮ ಕುರ್ಚಿಯ ಮೇಲೆ ಕುಳಿತ. ಹೆಚ್ಚುತ್ತಿರುವ ಮದ್ಯದ ನಶೆ, ಹೃದಯ ಮತ್ತು ಮನಸ್ಸಿನ ನಡುವಿನ ಸಂಘರ್ಷ ಮತ್ತು ಇಡೀ ದಿನದ ಆಯಾಸ, ನಂತರ ಕವನಾಳೊಂದಿಗೆ ಕಳೆದ ಶಾಂತಿಯುತ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ಅವನು ಯಾವಾಗ ನಿದ್ರೆಗೆ ಜಾರಿಂತಾನೆಂದು ಅವನಿಗೆ ತಿಳಿದಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಮಾರ್ಕೆಟ್ನಲ್ಲಿ ಯಾವಾಗಲೂ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಿದ್ದ ಕವನ ಮಹಾಬಲೇಶ್ವರದ ಆ ಸಣ್ಣ ಲೋಕಲ್ ಮಾರ್ಕೆಟ್ನಲ್ಲಿ ನಿಧಿಯನ್ನು ಕಂಡುಕೊಂಡಂತೆ ತೋರುತ್ತಾ ಇತ್ತು. ಹಲವಾರು ಸ್ಟ್ರಾಬೆರಿ ಅಂಗಡಿಗಳು, ಬಟ್ಟೆ, ಜ್ಯುವೆಲ್ಸ್ ಮತ್ತು ರೋಡ್ ಸೈಡ್ ಫುಡ್ ಮಾರಾಟ ಮಾಡುವ ಸಣ್ಣ ಅಂಗಡಿಗಳಲ್ಲಿ ಅಲೆದಾಡುತ್ತಾ 10 ಅಥವಾ 20 ರೂಪಾಯಿಗಳಿಗೆ ಚೌಕಾಶಿ ಮಾಡುತ್ತಿದ್ದ ಕವನಾಳನ್ನು ನೋಡಿ ತಾನು ಅವಳ ಸ್ನೇಹಿತನಲ್ಲ, ಆದರೆ ಅವಳ ಬಾಸ್ ಎಂಬುದನ್ನು ಮರೆತಿದ್ದ ರಾಹುಲ್. ಅಂತಹ ಸಣ್ಣ ವಿಷಯಗಳಲ್ಲಿ ಅವಳು ತುಂಬ ಸಂತೋಷವಾಗಿರುವುದನ್ನು ನೋಡಿ ರಾಹುಲ್ ನಗುತ್ತಿದ್ದನು ಮತ್ತು ಆಘಾತಕ್ಕೊಳಗಾಗಿದ್ದ. ಕವನ ರೋಡ್ ಸೈಡ್ ಸ್ನ್ಯಾಕ್ಸ್ ತಿನ್ನುವ ಸಾಮರ್ಥ್ಯವನ್ನು ನೋಡಿ ರಾಹುಲ್ ಭಾಗಶಃ ಹುಚ್ಚನಾಗಿದ್ದ. ಗೋಲ್ಗಪ್ಪ, ಆಲೂ ಟಿಕ್ಕಿ, ಚಾಟ್, ಕಚೋರಿ ಮತ್ತು ಇನ್ನೂ ಏನೇನೋ ಅವಳು ಎಲ್ಲವನ್ನೂ ಟ್ರೈ ಮಾಡ್ತಾ ಇದ್ಲು. ಮತ್ತು ರೆಸಿಪಿಗಳಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ಲು ಅಂದರೆ ಟೈಮ್ ಬಗ್ಗೆ ಅವಳಿಗೆ ಜ್ಞಾನನೇ ಇರಲಿಲ್ಲ. ಅಂಕಲ್, ನೀವು ಮಾಡೋ ಕಚೋರಿಲಿ ಏನೋ ಡಿಫ್ರೆನ್ಸ್ ಇದೆ. ಒಮ್ಮೆ ಅದನ್ನು ತಿಂದರೆ ಅದರ ರುಚಿ ಜೀವನದುದ್ದಕ್ಕೂ ಬಾಯಲ್ಲಿ ಹಾಗೇ ಉಳಿಯುತ್ತೆ. ನೀವು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆ ಸೇರಿಸಿದ್ದೀರಿ ಅಲ್ವಾ? ಕಚೋರಿ ತಿನ್ನುವಾಗ ಕವನ ಆ ಕಚೋರಿ ಮಾರಾಟಗಾರನೊಂದಿಗೆ ಮಾತು ಶುರು ಮಾಡುತ್ತಾ ರೆಸಿಪಿ ಬಗ್ಗೆ ಕೇಳಲು ಶುರು ಮಾಡಿದಳು. ಇಲ್ಲಿಯವರೆಗೆ ಅವಳೊಂದಿಗೆ ನಡೆಯುತ್ತಿದ್ದ ರಾಹುಲ್ ಈಗ ಸುಸ್ತಾಗಿದ್ದ ಮತ್ತು ತನ್ನನ್ನು ತಾನೇ ಎಳೆಯಲು ಪ್ರಾರಂಭಿಸಿದ. ಅವನು ಸ್ವಲ್ಪ ಚಿಂತಿತನಾಗಿ ಹೇಳಿದ, ಹೇ ಮಾಸ್ಟರ್ ಶೆಫ್, ಈಗ ನೀನು ನಿಜವಾದ ರೆಸಿಪಿ ಟ್ರೇಸರ್ನ ಕಂಡುಕೊಂಡಿದ್ರೆ ಹೋಗೋಣವಾ? ಮಾರ್ಕೆಟ್ ಈಗ ಕ್ಲೋಸ್ ಆಗುತ್ತೆ. ಇನ್ನೂ ಚೂರು ಟೈಮ್ ಸರ್, ನಾನಿನ್ನೂ ಬಳೆಗಳನ್ನ ಪರ್ಚೇಸ್ ಮಾಡಬೇಕಾಗಿದೆ. ರಾಹುಲ್ನ ಮಾತುಗಳನ್ನು ಕೇಳಿದ ನಂತರ ಕವನ ಮುಗ್ಧ ಮುಖ ಮಾಡಿ ಹೇಳಿದಳು. ನಡೆಯುವಾಗ ಬಹುತೇಕ ದಣೆದಿದ್ದ ರಾಹುಲ್ ಅಳುಮುಖ ಮಾಡಿ ಹೇಳಿದ, ಏನು ಬಳೆಗಳ? ನೀನು ಲಾಸ್ಟ್ ಶಾಪಿಂದ ತುಂಬ ಪರ್ಚೇಸ್ ಮಾಡಿದ್ಯಾ, ಅದು ಕೂಡ 5 ಅಥವಾ 10 ರೂಪಾಯಿಗೆ ಚೌಕಾಸಿ ಮಾಡ್ತಾ. ಈಗ ಇನ್ನೂ ಬಳೆ ಬೇಕಂತ ಇದೆಯಾ? ಸ್ವಲ್ಪ ವಿರಾಮದ ನಂತರ ಅವನು ವಿವರಿಸಿದ, ನೋಡು, ನಾವಿನ್ನೂ 3 ದಿನಗಳ ಕಾಲ ಇಲ್ಲಿರ್ತೀವಿ. ನಾವಿನ್ನೂ ಬೇರೆ ಬೇರೆ ಮಾರ್ಕೆಟ್ಗಳನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ರಾಹುಲ್ ಮಾತುಗಳನ್ನು ಕೇಳಿದ ಕವನ ತಮಾಷೆಯಾಗಿ ಹೇಳಿದಳು, ಚೌಕಾಶಿ ಮಾಡೋದು ಹೆಣ್ಣು ಮಕ್ಕಳ ಹಕ್ಕು ಮತ್ತು ಹವ್ಯಾಸ ಕೂಡ. ಹೀಗೆ ಹೇಳಿ ಮುಗುಳ್ನಕ್ಕಳು. ರಾಹುಲ್ ಆಯಾಸದಿಂದ ಸುಸ್ತಾಗುತ್ತಿದ್ದಂತೆ ಕವನಾಳ ಮಾತುಗಳಿಂದ ಅವನು ಉಲ್ಲಾಸಗೊಂಡ. ಕವನಾಳೊಂದಿಗೆ ಕಾರಿನ ಕಡೆಗೆ ನಡೆಯುತ್ತಿದ್ದಾಗ ಹತ್ತಿರದ ಅಂಗಡಿಯ ಹೊರಗೆ ನೇತಾಡುತ್ತಿದ್ದ ಕೆಂಪು ಪಟಿಯಾಲ ಸೂಟನ್ನು ಅವನು ಗಮನಿಸಿದ. ಆ ಡ್ರೆಸ್ನಲ್ಲಿ ಕವನಾಳನ್ನು ಇಮ್ಯಾಜಿನ್ ಮಾಡಿಕೊಂಡ. ಕವನ, ಕಾರಲ್ಲಿ ಕೂತಿರು, ನಾನು ಬೇಗ ಬರ್ತೀನಿ ಎಂದು ರಾಹುಲ್ ಕವನಾಳಿಗೆ ಕಾರಿನ ಕೀ ಕೊಡುತ್ತಾ ಹೇಳಿದ. ಯಾಕೆ ಸರ್, ನೀವೀಗೆಲ್ಲಿಗೆ ಹೋಗ್ತಿದ್ದೀರಿ? ತುಂಬ ಸುಸ್ತಾಗಿದೆ ಅಂತ ಹೇಳ್ತಾ ಇದ್ರಿ. ಕವನ ಪ್ರಶ್ನಾರ್ಥಕ ಕಣ್ಣುಗಳಿಂದ ರಾಹುಲ್ ಕಡೆಗೆ ನೋಡಿ ಕೇಳಿದಳು. ರಾಹುಲ್ ಸ್ವಲ್ಪ ಆತುರದ ಧ್ವನಿಯಲ್ಲಿ ಹೇಳಿದ, ನೀನು ಹೋಗಿರು, ನಾನು ಈಗಲೇ ಬರ್ತೀನಿ. ಸರಿ ಸರ್. ಹೀಗೆ ಹೇಳುತ್ತಾ ಕವನ ಅಲ್ಲಿಂದ ಹೊರಟು ಹೋದಳು. ಕವನ ಕಾರು ತೆರೆದು ತಾನು ಕೊಂಡುಕೊಂಡಿದ್ದ ಸಾಮಾನುಗಳನ್ನು ಕಾರಿನ ಹಿಂಬದಿಯ ಸೀಟಿನ ಮೇಲೆ ಹಾಕಿ ಅಲ್ಲಿ ಕಾಯಲು ಪ್ರಾರಂಭಿಸಿದಳು.
ಸುಮಾರು 20 ನಿಮಿಷಗಳ ನಂತರ ರಾಹುಲ್ ಓಡಿ ಬಂದು ಕವನಾಳಿಗೆ ಮತ್ತೊಂದು ಪ್ಯಾಕೆಟ್ ಕೊಟ್ಟ. ನಿನಗೋಸ್ಕರ. ರಾಹುಲ್ ಕವನಾಳನ್ನು ನೋಡಿ ಹಿಂಜರಿಕೆಯಿಂದ ಹೇಳಿದ. ಏನ್ ಸರ್ ಇದು? ಕವನ ಕೇಳಿದಳು ಮತ್ತು ರಾಹುಲ್ ಸ್ವಲ್ಪ ಗೊಂದಲದಲ್ಲಿ ಉತ್ತರಿಸಿದ. ಒಂದು ಬ್ಯೂಟಿಫುಲ್ ಗಿಫ್ಟ್, ಒಬ್ಳು ಬ್ಯೂಟಿಫುಲ್ ಹುಡುಗಿಗೋಸ್ಕರ. ರಾಹುಲ್ ಕವನಾಳನ್ನು ಪ್ರೀತಿಯಿಂದ ನೋಡುತ್ತಾ ಹೇಳಿದ. ಆದರೆ ಯಾಕೆ ಸರ್? ಕವನ ಪ್ರಶ್ನಾರ್ಥಕ ಕಣ್ಣುಗಳಿಂದ ರಾಹುಲ್ ಕಡೆಗೆ ನೋಡಿ ಕೇಳಿದಳು. ನಂತರ ಸ್ವಲ್ಪ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಅವಳು ನಿರಾಶೆಯ ಸ್ವರದಲ್ಲಿ ಹೇಳಿದ್ಲು. ನಾನು ನಿಮಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ದೆ ಅಲ್ವಾ ಸರ್? ಅವಳು ಇಷ್ಟೇ ಹೇಳಿದಳು ಮತ್ತು ಅವಳ ವಾಕ್ಯವನ್ನು ಮಧ್ಯದಲ್ಲಿ ಅಡ್ಡಪಡಿಸುತ್ತಾ ರಾಹುಲ್ ಆಳವಾದ ಉಸಿರನ್ನು ತೆಗೆದುಕೊಂಡು ಹೇಳಿದ. ಯಾಕಂದರೆ ನಾನು ನಿನ್ನನ್ನು ಇಷ್ಟಪಡ್ತೀನಿ ಕವನ. ರಾಹುಲ್ ಬಾಯಿಂದ ಇದ್ದಕ್ಕಿದ್ದಂತೆ ಬಂದ ಮಾತುಗಳನ್ನು ಕೇಳಿ ಆಘಾತಕ್ಕೊಳಗಾದ ಕವನ ತನ್ನನ್ನು ತಾನು ಸಂಯಮಿಸಿಕೊಂಡು, ಏನು ಸರ್, ಜೋಕ್ ಮಾಡ್ತಾ ಇದ್ದೀರಾ? ಅದು ಕೂಡ ಇಷ್ಟು ಕೆಟ್ಟ ಜೋಕು? ನಕ್ಕಳು. ಇದು ತಮಾಷೆ ಅಲ್ಲ ಕವನ. ನನಗೆ ನಿಜವಾಗಿಯೂ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಏನೋ ಅನ್ಸೋಕೆ ಶುರು ಆಗಿದೆ. ನಂತರ ಸ್ವಲ್ಪ ಹೊತ್ತು ನಿಲ್ಲಿಸಿ ಮತ್ತೆ ಹೇಳಿದ. ಏನೋ ಡಿಫ್ರೆಂಟ್ ಫೀಲ್. ಕವನ ಅವನ ಮುಂದೆ ಕೈ ಅಡ್ಡ ಹಿಡಿದು ಆ ವಾಕ್ಯವನ್ನು ಮಧ್ಯದಲ್ಲಿ ನಿಲ್ಲಿಸಿದಳು. ಕವನ ಸ್ವಲ್ಪ ಸಮಯದವರೆಗೆ ಆಘಾತದಿಂದ ರಾಹುಲ್ ಕಡೆಗೆ ನೋಡಿದಳು. ನಂತರ ಶಾಂತವಾಗಿ ಅವಳು ರಾಹುಲ್ನಿಂದ ಬಂದ ಗಿಫ್ಟನ್ನು ನೋಡಿದಳು ಮತ್ತು ಅದನ್ನು ರಾಹುಲ್ಗೆ ಹಿಂತಿರುಗಿಸುತ್ತಾ ಹೇಳಿದ್ಲು. ಈ ಡ್ರೆಸ್ ತುಂಬ ಚೆನ್ನಾಗಿದೆ ಸರ್, ಆದರೆ ನಾನು ಇದನ್ನು ನಿಮ್ಮಿಂದ ತಗೊಳ್ಳೋಕೆ ಸಾಧ್ಯ ಇಲ್ಲ. ಕವನ ತನ್ನ ಕೈಯಿಂದ ಡ್ರೆಸ್ಸನ್ನು ತೆಗೆದುಕೊಂಡ ನಂತರ ರಾಹುಲ್ ಮುಖದಲ್ಲಿ ಕಾಣಿಸಿಕೊಂಡಿದ್ದ ಸಮಾಧಾನ ಕವನ ಹೀಗೆ ಹೇಳಿದಾಗ ಇದ್ದಕ್ಕಿದ್ದಂತೆ ಮಾಯವಾಯಿತು. ತದನಂತರ ಸ್ವಲ್ಪ ನಿರಾಶೆಗೊಂಡ ಧ್ವನಿಯಲ್ಲಿ ಅವನು ಕೇಳ್ದ. ಆದರೆ ಕವನ, ಯಾಕೆ? ಡ್ರೆಸ್ ಚೆನ್ನಾಗಿಲ್ವಾ? ರಾಹುಲ್ ಇನ್ನಷ್ಟು ನಿರಾಶನಾಗಿ ಕೇಳಿದ. ಇದು ಡ್ರೆಸ್ ಬಗ್ಗೆ ಅಲ್ಲ ಸರ್, ನೀವು ನನಗೆ ಈ ಡ್ರೆಸ್ನ ಕೊಡ್ತಿರುವ ಫೀಲಿಂಗ್ಸ್ ಬಗ್ಗೆ. ನನಗೆ ಆ ಭಾವನೆ ಇಷ್ಟ ಇಲ್ಲ. ಇದನ್ನು ಕೇಳಿದ ರಾಹುಲ್ ಮುಖದಲ್ಲಿ ನಿರಾಶೆಯ ನೋಟ ಕಾಣಿಸಿಕೊಂಡಿತು. ಕವನ ಅವನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾ, ನನಗೂ ನಿಮ್ಮ ಬಗ್ಗೆ ಏನೋ ಅನ್ನಿಸ್ತಿದೆ ಸರ್ ಎಂದಳು. ರಾಹುಲ್ ಮತ್ತೆ ಭರವಸೆಯ ಕಣ್ಣುಗಳಿಂದ ಅವಳನ್ನು ನೋಡಿದ ಮತ್ತು ಕವನ ಮೃದುವಾದ ಧ್ವನಿಯಲ್ಲಿ ಸಿಹಿಯಾದ ನಗುವಿನೊಂದಿಗೆ ಹೇಳಿದಳು. ನಾನು ನಿಮ್ಮ ಜೊತೆ ಇದ್ದರೆ ತುಂಬ ಸೆಕ್ಯೂರ್ ಫೀಲ್ ಬರುತ್ತೆ ಸರ್. ಅದಕ್ಕಾಗಿಯೇ ರಾತ್ರಿ 10 ಗಂಟೆಯಲ್ಲೂ ನಿಮ್ಮ ಮಾತಿನ ಮೇರೆಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ಅವನ ಸ್ವಲ್ಪ ಹತ್ತಿರ ಬಂದು ಅವಳು ಹೇಳಿದ್ಲು. ಒಬ್ಬ ಹುಡುಗನಿಗೆ ಈ ಭಾವನೆಗಿಂತ ಹೆಚ್ಚಿನ ಗೌರವ ಇನ್ನೊಂದಿಲ್ಲ, ಮತ್ತೆ ನಾನು ಅದನ್ನು ಉಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಹೇಳುತ್ತಾ ಕವನ ಶಾಂತವಾಗಿ ರಾಹುಲ್ ಕಡೆಗೆ ನೋಡಿದಳು. ಕವನಾಳ ಮಾತುಗಳು ಮತ್ತು ಅವಳ ಭಾವನೆಗಳನ್ನು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದ ರಾಹುಲ್ ಮಂದ ನಗುವಿನೊಂದಿಗೆ ಹೇಳಿದ. ನನಗರ್ಥ ಆಯಿತು, ನಿನ್ನ ಮಾತುಗಳು ಮತ್ತು ನಿನ್ನ ಭಾವನೆಗಳು ಸಹ ಎಂದವನು ಅವಳ ಹತ್ತಿರ ಹೋಗಿ ಮತ್ತೆ ಹೇಳಿದ. ಆದರೆ ನೀನು ಈ ಡ್ರೆಸ್ನ ಇಟ್ಕೊಳ್ಬಹುದು, ಯಾಕಂದರೆ ನಾನದನ್ನು ವಾಪಸ್ ಮಾಡೋಕ್ಕೆ ಆಗೋದಿಲ್ಲ, ಮತ್ತು ನಾನದನ್ನು ಬೇರೆಯವರಿಗೆ ಈ ಭಾವನೆಗಳನ್ನ ಪಡೆಯೋವರೆಗೂ ಸೇಫಾಗಿ ಇಟ್ಕೊಳ್ಳೋಕ್ಕೆ ಕೂಡ ಆಗಲ್ಲ. ತದನಂತರ ಕವನಾಳನ್ನು ಕಾರಿನೊಳಗೆ ಕುಳಿತುಕೊಳ್ಳಲು ಸನ್ನೆ ಮಾಡುತ್ತಾ ಅವನು ಹೇಳಿದ. ನನ್ನ ರಿಕ್ವೆಸ್ಟ್ಗೆ ನೀನು ಈ ಡ್ರೆಸ್ನ ಇಟ್ಕೊಂಡಿದ್ಯಾ? ನೀನು ಇಷ್ಟಪಟ್ಟರೆ ನೀನು ಇದನ್ನು ನಮ್ಮ ಫ್ರೆಂಡ್ಶಿಪ್ನ ಆರಂಭ ಅಂತ ಪರಿಗಣಿಸಬಹುದು. ಇಲ್ಲದೆ ಹೋದರೆ ನೀನು ಅದಕ್ಕೆ ಅಮೌಂಟ್ ಪೇ ಮಾಡಬಹುದು. ಹೀಗೆ ಹೇಳುತ್ತಾ ಅವನು ಕಾರಿನೊಳಗೆ ಕುಳಿತು ಸೀಟ್ ಬೆಲ್ಟನ್ನು ಕಟ್ಟಿಕೊಂಡ. ಬಹಳ ಸಮಯ ಪ್ರಯತ್ನಿಸಿದರೂ ಕಾರು ಸ್ಟಾರ್ಟ್ ಆಗದಿದ್ದಾಗ ಅವನು ಚಿಂತಿತನಾಗಿ ಕಾರಿನಿಂದ ಇಳಿದ. ತುಂಬ ತಡವಾಗುತ್ತಿದ್ದಂತೆ ಕವನ ಕೂಡ ಕಾರಿನಿಂದ ಇಳಿದು ಹೊರಬಂದು ಕೇಳಿದಳು. ಏನಾಯಿತು ಸರ್? ಆಗ ರಾಹುಲ್ ಅವಳ ಕಡೆಗೆ ಅಳುಮುಖ ಮತ್ತು ದಣಿದ ನೋಟ ಬೀರುತ್ತಾ, ಏನೂ ಇಲ್ಲ, ಇವತ್ತು ನನ್ನ ಟೈಮ್ ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ. ನಾನು ಬರೀ ಸೋಲುಗಳನ್ನೇ ಫೇಸ್ ಮಾಡ್ತಾ ಇದ್ದೀನಿ ಎಂದ. ಕವನ ಅನುಮಾನದಿಂದ ಅವನತ್ತ ನೋಡಿದಾಗ ರಾಹುಲ್, ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ, ಆದ್ರಿಂದ ನಾವು ನಡಿಬೇಕಾಗಬಹುದೇನೋ ಎಂದು ಹೇಳಿದ. ರಾಹುಲ್ ಹತಾಶೆಯ ಸ್ವರದಲ್ಲಿ ಹೇಳಿದ.